Hi guys, welcome back to Bindu YouTube channel. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ಆಫ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ಮುಂದೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಮ್ಮೂರ ಜಾತ್ರೆ ಹೇಗಿದೆ, ನಮ್ಮ ಮನೇಲಿ ನಾವೆಲ್ಲ ಏನೇನು ಮಾಡಿದ್ವಿ, ಯಾರ್ಯಾರಿದ್ದೀವಿ ಅಂತ ಹೇಳಿಬಿಟ್ಟು ತೋರಿಸ್ಕೊಬರ್ತೀನಿ ಬನ್ನಿ. ನಮ್ಮಕ್ಕ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಹಾಗೆ ಹೂವಿನ ಹಾರ ದೇವರಿಗೋಸ್ಕರ ಒಂದು ನೆನ್ನೆ ಫ್ರೆಶ್ ಆಗಿರೋ ಒಂದು ಹೂವಿನ ಹಾರ ತರಿಸಿದ್ರು. ಅದನ್ನು ತಗೊಂಡು ಬೆಳಗ್ಗೆನೆ ಬೇಗ ಹೋದರೆ ದೇವರಿಗೆ ಮಡ್ಲಕ್ಕಿ ಕೊಡ್ಬೋದು ಅಂತ ಹೇಳಿ 7:30 ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಆದರೆ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು ಹೋಗೋಷ್ಟೊತ್ತಿಗೆ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೀವು ನಿಧಾನಕ್ಕೆ ಬನ್ನಿ, ನಾವು ಮೊದಲು ಹೋಗ್ತೀವಿ ಅಂತ ಹೇಳಿ ಇವರು ಬೇಗ ರೆಡಿಯಾಗಿ ಹೊರಟಿದ್ದಾರೆ. ಆಲ್ರೆಡಿ ದೇವರು ಬರ್ತಾ ಇರೋ ಸೌಂಡ್ ಬರ್ತಾ ಇದೆ. ಹಾಗಾಗಿ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಹೋಗೋಕ್ಕೋಸ್ಕರ. ನಾನು ಹೋಗ್ತಾ ಇಲ್ಲ ದೇವಸ್ಥಾನಕ್ಕೆ, ಯಾಕಂದರೆ ಜಾತ್ರೆಯಲ್ಲಿ ತುಂಬ ರಶ್ ಇರೋದ್ರಿಂದ, ಜನಗಳು ಜಾಸ್ತಿ ಇರೋದ್ರಿಂದ, ನಾನು ಪ್ರೆಗ್ನೆಂಟ್ ಆಗಿರೋ ಕಾರಣ ಹಾಗಾಗಿ ನಾನು ಹೋಗ್ತಾ ಇಲ್ಲ. ಜನಗಳು ಜಾಸ್ತಿ ಇದ್ದಾರಲ್ವ, ಹಾಗಾಗಿ ನಾನು ಸಂಜೆ ಟೈಮಲ್ಲಿ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿಬಿಟ್ಟು ಇವ್ರಿಗೆ ಹೋಗೋರಿಗೆಲ್ಲ ಕಳಿಸ್ಕೊಡ್ತಾ ಇದ್ದೀನಿ. ನಮ್ಮಮ್ಮ ನಮ್ಮಕ್ಕ ಹೊರಟರು. ಹಾಗೆ ನಮ್ಮ ಅದ್ವಿಕಾ ನಮ್ಮ ಅಥರ್ವ ಎಲ್ಲ ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ರು. ಇವ್ರನ್ನ ಕರ್ಕೊಂಡು ಹೋದರೆ ಬೇಗ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಶಾರ್ಟ್ಕಟ್ ರೋಡಲ್ಲಿ ಹೋಗೋಣ ಅಂತ ಹೇಳಿ ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮ ಜಾಸ್ತಿ ದೂರ ಏನಾಗೋದಿಲ್ಲ, ಇಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿ ದೇವಸ್ಥಾನ ಇರೋದು. ಮುಂದ್ಗಡೆ ನಮಗೆ ರೈಲ್ವೆ ಸ್ಟೇಷನ್ ಬರುತ್ತೆ. ರೈಲ್ವೆ ಸ್ಟೇಷನ್ ದಾಟ್ಕೊಂಡು ಹೋದರೆ ದೇವಸ್ಥಾನ ನಮಗೆ ಹತ್ತಿರದಲ್ಲೇ ಸಿಗುತ್ತೆ. ಹಾಗೆ ಈಗ ನಮ್ಮ ಮನೇಲಿರೋದು ನಾನು, ನಮ್ಮಣ್ಣ, ನಮ್ಮ ಮನೆಯವರು, ಹಾಗೆ ಅದ್ವಿಕಾ, ಅಥರ್ವ, ನಮ್ಮ ಅಪ್ಪಾಜಿ, ಇಷ್ಟು ಜನ ಇದ್ದೀವಿ. ನಮ್ಮ ಅಪ್ಪಾಜಿ ಕೂಡ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ಅದ್ವಿಕಾ ನಾನು ಬಿಟ್ಟು ಹೋದ್ರಲ್ಲ, ನನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಅಂತ ಫೀಲ್ ಆಗ್ತಾ ಇದ್ದಾಳೆ. ಮಾಮ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಈ ಹುಡುಗರಿಗೆ ಸುಮ್ಮನೆ ಹೇಳಿಬಿಟ್ಟು ಕೂರಿಸಿದ್ದೀವಿ. ರೆಡಿಯಾಗಿ ಕಾಯ್ತಾ ಇದ್ದಾರೆ, ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೋ ನಮ್ಮನ್ನ ಜಾತ್ರೆಗೆ ಅಂತೇಳಿ. ಹುಡುಗರು ಪಾಪ ಕಾಯ್ತಾ ಇದ್ದಾರೆ ಹೊರಗಡೆ. ಹಾಗೆ ಇವರಿನ್ನು ಸ್ನಾನ ಮಾಡಿರಲಿಲ್ಲ. ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗೋಕ್ಕೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಒಬ್ಬೊಬ್ಬರಾಗಿ ರೆಡಿ ಆಗ್ತಾ ಇದ್ದಾರೆ. ಈಗ ಎಲ್ಲ ರೆಡಿ ಆದರು. ಇನ್ನು ಇವ್ರನ್ನ ಕೂಡ ಕರ್ಕೊಂಡು ಹೊರಡ್ತಾರೆ. ಇವಾಗ ಇವರು ಹೋದ್ಮೇಲೆ ನಾನು ನಮ್ಮ ಅಪ್ಪಾಜಿ ಇಬ್ಬರೇನೇ ಇರೋದು ಮನೆಗೆ. ನಾವು ಇವತ್ತು ಬೆಳಗ್ಗೆ ಇನ್ನೂ ಟಿಫಿನ್ ಆಗಿರಲಿಲ್ಲ. ಪಲಾವ್ ಮಾಡೋಣ ಅಂತ ಹೇಳಿ ನಾನೆಲ್ಲ ಕಟ್ ಮಾಡೋದಕ್ಕೆ ಎಲ್ಲ ಇಟ್ಕೊಂಡಿದ್ದೆ. ಇವ್ರನ್ನ ಕಳಿಸ್ಬಿಟ್ಟು ನಾನು ಪಲಾವಿಗೆ ರೆಡಿ ಮಾಡ್ಕೋಬೇಕು. ಸರಿ, ಇವ್ರನ್ನ ಕಳಿಸ್ಬಿಡೋಣ. ಹೊರಟರು ಇವರು ಕೂಡ. ಈಗ ದೇವ್ರನ್ನ ಆಲ್ರೆಡಿ ಬೇರೆ ತವರೂರಿಂದ ನಮ್ಮೂರಿಗೆ ಗಂಡನ ಮನೆಗೆ ಕರ್ಕೊಬರ್ತಾರೆ. ಆಲ್ರೆಡಿ ಈಗ ಬಂದಿದೆ ದೇವರು. ದೇವಸ್ಥಾನದಲ್ಲಿ ಕೂರಿಸಿರ್ತಾರೆ. ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರೋದು. ಹಾಗಾಗಿ ಇವರು ಹೊರಟರು. ಇನ್ನು ಇವ್ರನ್ನ ಕಳಿಸ್ಬಿಟ್ಟು ನಮ್ಮ ಕೆಲಸನ ನಾವು ನೋಡೋಣ. ಅಲ್ಲಿ ಈಗ ಆಲ್ಮೋಸ್ಟ್ ಎಲ್ಲರೂ ಖಾಲಿ ಆದಂಗೆ ಆಯಿತು. ನಮ್ಮ ಮನೇಲಿ ನಾನು ನಮ್ಮ ಅಪ್ಪಾಜಿ ಇಬ್ಬರೇ ಇರೋದು. ಬನ್ನಿ ನಾವೇನು ಮಾಡ್ತೀವಿ ನೋಡೋಣ. ಈಗ ಮನೇಲಿ ಯಾರೂ ಇಲ್ಲ ಗೈಸ್, ನಾನೊಬ್ಬಳೇ ಇರೋದು. ಎಲ್ಲ ಹೋದರು ದೇವಸ್ಥಾನಕ್ಕೆ. ನಾನು ಯಾಕೆ ಹೋಗಿಲ್ಲ ಅಂದರೆ ತುಂಬ ಜಾತ್ರೆ ಅಲ್ವಾ, ಜಾತ್ರೆಯಲ್ಲಿ ನುಗ್ಲಾಗಿರುತ್ತೆ. ಈ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಹೋದರೆ ಸ್ವಲ್ಪ ಏನಕ್ಕೆ ಸುಮ್ಮನೆ ಪ್ರಾಬ್ಲಮ್ಮು ಅಂತ ಹೇಳಿ ಹೋಗಲಿಲ್ಲ. ನಾನು ಒಬ್ಬಳೇ ಮನೇಲಿದ್ದೀನಿ. ನಾನು ನಮ್ಮ ಅಪ್ಪಾಜಿ ಇಬ್ಬರು ಮನೇಲಿದ್ದೀವಿ. ನಮ್ಮ ಅಪ್ಪಾಜಿ ಪೇಷೆಂಟ್ ಅಲ್ವಾ, ಹಾಗಾಗಿ ಮನೇಲಿದ್ದಾರೆ. ಅವರೆಲ್ಲ ಹೋಗಿದ್ದಾರೆ, ಅವ್ರನ್ನ ಕಳಿಸಿದ್ದೀವಿ. ಇಲ್ಲ ಅಂದಿದ್ರೆ ಒಳಗಡೆ ದೇವಸ್ಥಾನದ ಹತ್ರ ಎಲ್ಲ ಹೋಗ್ಬಿಟ್ಟು ವೀಡಿಯೋ ಎಲ್ಲ ಹಾಕ್ತಾ ಇದ್ದೆ. ನೋಡೋಣ, ಅವ್ರಿಗೆ ಕೂಡ ವೀಡಿಯೋ ತಗೊಬರಕ್ಕೆ ಹೇಳಿದ್ದೀನಿ. ಯಾವ ಥರ ವೀಡಿಯೋ ಶೂಟ್ ಮಾಡ್ಕೊಬರ್ತಾರೋ ಗೊತ್ತಿಲ್ಲ. ಅದನ್ನು ಕೂಡ ಅಪ್ಲೋಡ್ ಮಾಡಿ ತೋರಿಸ್ತೀವಿ. ನಮ್ಮ ವೀಡಿಯೋನ ನೋಡ್ತಾ ಇರಿ, ಓಕೆನಾ ಗೈಸ್? ಬನ್ನಿ ಇವಾಗ ತಿಂಡಿಗೆ ಆನಿಯನ್ನು ಟೊಮೊಟೊ ಎಲ್ಲ ಕಟ್ ಮಾಡ್ತಾ ಇದ್ದೆ. ಕಟ್ ಮಾಡಿಬಿಟ್ಟು ಅವ್ರು ಬರೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ಪರು ಆಗಲಿ ಅಂತ ಹೇಳಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಸರಿ, ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಟೊಮೊಟೊ ಹಾಗೆ ತರಕಾರಿ, ಸ್ವಲ್ಪ ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಈಗ ಇವರು ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಸ್ಥಾನದಲ್ಲಿ ಒಳಗಡೆ ತುಂಬ ಜನ ಇರೋದ್ರಿಂದ ಇವರಿಗೆ ನಮ್ಮ ಅಣ್ಣ ಹಾಗೆ ನಮ್ಮ ಮನೆಯವರು ಬಂದಿದ್ರಲ್ವ ಲಾಸ್ಟಲ್ಲಿ, ಇವರಿಗೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ಒಳಗಡೆ ತುಂಬ ಜನ ಇರೋದ್ರಿಂದ ಹೊರಗಡೆಯಿಂದನೇ ವೀಡಿಯೋ ತೊಗೊಂಡು ಸ್ವಲ್ಪ ಹಾಗೆ ದರ್ಶನ ಮಾಡಿಕೊಂಡು ಹಾಗೆ ವಾಪಸ್ ಬಂದರು. ನಮ್ಮ ಅಣ್ಣ ಹಾಗೆ ಹಣ್ಣುಕಾಯಿ ಮಾಡಿಸ್ಕೊಬರ್ತೀನಿ ಅಂತ ಹೇಳಿ ಇವ್ರನ್ನೆಲ್ಲ ಮನೆಗೆ ಕಳಿಸಿ ಅವನು ಹಣ್ಣುಕಾಯಿ ಮಾಡಿಸ್ಕೊಬಂದ್ಬಿಡೋಣ, ಬೆಳಗ್ಗೆನೇ ಮಾಡಿಸ್ಕೊಬಂದರೆ ಜಾಸ್ತಿ ಜನ ಇರೋದಿಲ್ಲ, ಇಲ್ಲ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ರಶ್ ಆಗಿಬಿಡುತ್ತೆ ಅಂತ ಹೇಳಿ ನಮ್ಮಣ್ಣ ಹಣ್ಣುಕಾಯಿ ಮಾಡಿಸ್ಕೊಬರೋಕ್ಕೆ ಹೋದ. ಹಾಗೆ ಇವರೆಲ್ಲ ಒಟ್ಟಿಗೆ ಬಂದರು. ಹೋಗಿದ್ದು ಬೇರೆ ಸಪ್ರೇಟ್ ಆದರೂ ಬರಬೇಕಾರೆ ಎಲ್ಲ ಒಟ್ಟಿಗೆ ಬಂದರು. ಎಲ್ಲ ಹಾಗೆ ದೇವ್ರನ್ನ ಒಳಗಡೆ ಕೂರಿಸಾದ್ಮೇಲೆ ಇನ್ನು ಜಾಸ್ತಿ ಏನು ಕೆಲಸ ಇರೋದಿಲ್ಲ, ಮನೆಗೆ ಬಂದುಬಿಡ್ತಾರೆ. ಅಲ್ಲೇ ಹಾಗೆ ಮನೆಗೆ ಬಂದರು. ಮನೆಗೆ ಬಂದಾಗ ಅಕ್ಕಪಕ್ಕ ಮನೇಲಿ ನೆಂಟರು ಬಂದಿರ್ತಾರಲ್ವ, ಅವ್ರು ಮಾತಾಡಿಸ್ತಾ ಇದ್ದಾರೆ. ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಒಳಗೆ ಬರ್ತಾ ಇದ್ದಾರೆ. ನಮ್ಮ ಅಥರ್ವ ನೋಡಿ ಇನ್ನು ಜಾತ್ರೆ ಎಲ್ಲ ನೋಡಿಲ್ಲ, ಹೀಗೆ ಶಾರ್ಟ್ಕಟ್ಟಲ್ಲಿ ಹೋಗಿ ಬಂದಿರೋದ್ರಿಂದ ಆರಾಮಾಗಿ ಬಂದಿದ್ದಾರೆ. ಜಾತ್ರೆಯಲ್ಲಿ ಐಟಮ್ಸ್ ತಗೊಬಂದುಬಿಟ್ರೆ ನೋಡಿದಿರಲ್ಲ ಮಕ್ಕಳಾಟ ಹೇಗಿರುತ್ತೆ ಅಂತ ಹೇಳಿ ಮುಂದೆ ತೋರಿಸ್ತೀನಿ. ಮಿಸ್ ಮಾಡಿದೆ ವಿಡಿಯೋ ನೋಡಿ. ನಮ್ಮಮ್ಮ ಹಾಗೆ ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ನಮ್ಮ ಮನೆಯವರು ಇಷ್ಟು ಜನ ಬಂದರು. ನಾನು ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ಜಸ್ಟ್ ಇವ್ರು ಬಂದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಹಾಗೆ ನಮ್ಮ ಅಕ್ಕ ಪಲಾವ್ ಮಾಡೋಕ್ಕೆ ನಮ್ಮ ಅತ್ತಿಗೆ ವರ್ಕ್ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕ ಪಲಾವಿಗೆ ಒಗ್ಗರಣೆ ಹಾಕ್ತಾ ಇದ್ದಾಳೆ.
ಹಾಗೆ ಒಗ್ಗರಣೆ ಹಾಕಾದ್ಮೇಲೆ ಇನ್ನು ಸಿಕ್ಕಾಪಟ್ಟೆ ಕೆಲಸ ಇದೆ. ಇವತ್ತು ಜಾತ್ರೆ ಅಲ್ವಾ, ಮಾರಿ ಜಾತ್ರೆ ಅಂದರೆ ನಾನ್ ವೆಜ್ಜು, ಹಾಗೆ ಕೆಲಸಗಳು ಸುಮಾರು ಇರುತ್ತೆ ನಾನ್ ವೆಜ್ ಇದ್ದಾಗ. ಬನ್ನಿ ನಮ್ಮನೇಲಿ ಇವತ್ತು ಏನೇನು ಸ್ಪೆಷಲ್ಲು, ಏನು ಮಾಡ್ತಾಯಿದ್ದೀವಿ ಜಾತ್ರೆಯಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲಾಗಿ ತೋರಿಸ್ಕೊಬರ್ತೀನಿ. ನಮ್ಮ ಅಕ್ಕಂಗೆ ಅವಳ ಮಗಳು ಏನೋ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಹಾಗೆ ಅವಳನ್ನ ನೋಡಿಕೊಂಡು ಏನೋ ಅಡುಗೆ ಮಾಡ್ತಾಯಿದ್ಲು. ನಮ್ಮಮ್ಮ ಸರಿ ಬಿಡು ನಾನೇ ಪಲಾವ್ ಮಾಡ್ತೀನಿ ಅಂತ ಹೇಳಿ ಕಳಿಸಿ ಇವರಿಗೆ ಏನೋ ಬೆಳ್ಳುಳ್ಳಿ ಬಿಡಿಸೋ ಕೆಲಸ ಏನೋ ಕೊಟ್ಟಿದ್ದಾರೆ. ನಮ್ಮ ಅತ್ತಿಗೆನೂ ಹಾಗೆ ನಮ್ಮ ಅಕ್ಕನೂ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಬಿಡಿಸ್ತಾ ಇದ್ದೀನಿ ಆಂಟಿ, ನನ್ನೂ ಕೂಡ ತೋರಿಸು ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ತೋರಿಸಿ ಹಿಡಿತಾ ಇದ್ದಾಳೆ. ಹಾಗೆ ಪಲಾವು ಆಲ್ರೆಡಿ ಆಗ್ತಾಯಿದೆ. ಎಂಥ ಸ್ಮೆಲ್ಲು ಅಂದರೆ ಘಮ 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 ಅಂತ ಇದೆ. ಅದರಲ್ಲೂ ಈ ಥರ ಕುದೀತಾ ಇರೋ ಪಲಾವು ಪಾತ್ರೆಯಲ್ಲಿ ಮಾಡಿದಾಗ ಕೊತ ಕೊತ ಅಂತ ಹೇಳಿ ಇನ್ನೂ 90% ಬೆಂದಿರಬೇಕು, 10% ಬೆಂದಿರಬಾರ್ದು. ಆ ಟೈಮಲ್ಲಿದೆ ಅಲ್ವಾ ಪಲಾವ್ ತಿಂತಾ ಇದ್ದರೆ ಆಹಾ ಬಾಯಲ್ಲೆಲ್ಲ ನೀರು ಬರುತ್ತೆ. ಹೀಗೆ ವಿಡಿಯೋ ನೋಡ್ತಾ ಇದ್ರೇ ಸಾಕು, ಈಗಲೇ ತಿಂದುಬಿಡೋಣ ಅಂತ ಅನಿಸ್ತಾ ಇದೆ. ಹಾಗೆ ಹೇಳ್ತಾ ಇದ್ದೆ, ನಮ್ಮಮ್ಮ ಹಾಗೆ ನಗಾಡ್ತಾಯಿದ್ರು. ಇಲ್ಲಿ ನಾನು ಹಾಗೆ ಪಲಾವಿಗೆ ಮೊಸರು ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಕೂಡ ಕಟ್ ಮಾಡೋಣ ಅಂತ ಹೇಳಿ ಸೌತೆಕಾಯಿನ ಕಟ್ ಮಾಡೋಕೆ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮಣ್ಣ ದೇವಸ್ಥಾನದಿಂದ ಬಂದು ಹಾಗೆ ನಾನ್ ವೆಜ್ ಮಾಡಬೇಕಿತ್ತಲ್ವ, ಚಿಕನ್ನು ಮಟನ್ನು ತಗೊಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತರ್ವನ ಕರ್ಕೊಂಡು ಹೋಗಿದ್ದ. ಈಗ ತಾನೇ ಬಂದರು. ನಮ್ಮ ಅತ್ತರ್ವ ನಾನೇ ಕವರ್ ತೆಗಿತೀನಿ, ನಾನೇ ಇಟ್ಕೊಂಡು ಒಳಗೆ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ಈಗ ಬಂದರು, ಒಳಗಡೆ ಬಂದು ಚಿಕನ್ನು ಮಟನ್ನು ಎಲ್ಲ ತೊಗೊಬಂದರು. ಈಗ ಟಿಫಿನ್ ತಿಂದ್ಬಿಟ್ಟು ಇನ್ನೂ ತಿಂಡಿ ಆಗಿಲ್ಲ, ತಿಂದಾದ್ಮೇಲೆ ಅದ್ರ ಕೆಲಸ ನೋಡೋಣಂತೆ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನೋಕೆ ಕುತ್ಕೊಂಡ್ವಿ. ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ. ನಾನು ಮೊಸರು ಬಜ್ಜಿ ಇನ್ನೂ ಆಗೇ ಇರಲಿಲ್ಲ, ನಾನು ಕಟ್ ಮಾಡ್ತಾನೆ ಇದ್ದೀನಿ, ಅವರಾಗಲೇ ತಿಂಡಿ ತಿಂತಾ ಇದ್ದಾರೆ, ಹಸುವಾಗ್ಬಿಟ್ಟಿದೆ ಅಂತ ಹೇಳಿ ಸರಿ ಅಂತೇಳಿ ಸ್ಪೀಡಾಗಿ ಕಟ್ ಮಾಡ್ತಾ ಇದ್ದೆ. ಎಲ್ಲದಲ್ಲೇ ಹಾಗೆ ಕುತ್ಕೊಂಡ್ಬಿಟ್ಟಿದ್ದೀವಿ, ಯಾಕಂದರೆ ತುಂಬ ಹೊಟ್ಟೆ ಹಸುವಾಗಿತ್ತು. ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋಣ ಅನ್ನೋಕ್ಕೆ ಇನ್ನೂ ಕಟ್ಟಿಂಗು ತುಂಬಾ ಇತ್ತು, ನಾನ್ ವೆಜ್ ಅಡುಗೆ ಅಲ್ವಾ, ಹಾಗಾಗಿ ಸರಿ ಅಂತ ಹೇಳಿ ತಿಂಡಿ ತಿನ್ಕೊಂಡು ಹೀಗೆ ಕಂಟಿನ್ಯೂ ಮಾಡೋಣ ಅಂತೇಳಿ ಇರೋ ಜಾಗದಲ್ಲೇ ಎಲ್ಲರಿಗೂ ಹಾಗೆ ತಿಂಡಿ ಹಾಕ್ಕೊಟ್ರು ನಮ್ಮಮ್ಮ. ಹಾಗೆ ತಿಂಡಿ ತಿಂತಾ ಇದ್ದಾರೆ. ನಮ್ಮ ಮದ್ವಿಕಾ ಮೊಳಕೆ ಬರ್ಸಿರೋ ಹೆಸರು ಕಳ್ಳನ ತಿಂತದಾಳೆ, ತಿಂಡಿ ತಿನ್ನು ಅಂದರೆ. ಹಾಗೆ ತಿಂಡಿ ತಿಂದಾಯಿತು. ಇವರಿಬ್ಬರು ಆಟ ಆಡಿಕೊಂಡು ಇಬ್ಬರು ಚೆನ್ನಾಗಿ ಅಣ್ಣ ತಂಗಿ ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ಹಾಗೆ ಇಲ್ಲಿ ಚಿಕನ್ನು ಮಟನ್ನು ಮಾಡೋಣ ಅಂತ ಹೇಳಿ ಎಲ್ಲ ಕಟಿಂಗ್ ಮುಗಿಸಿ ಅಕ್ಕ ಫ್ರೈ ಎಲ್ಲ ಬಂದಿದ್ದಾಳೆ. ಈರುಳ್ಳಿದು ಅವ್ರು ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾ ಇದ್ದಾಳೆ, ನಾನೆಲ್ಲ ಈರುಳ್ಳಿ ಅದು ಇದು ಕಟ್ ಮಾಡಿಕೊಡ್ತಾ ಇದ್ದೀನಿ. ಮಟನ್ ನೋಡಿ, ಮಟನ್ನು ಹಾಗೆ ಕಡುಬು, ಅದ್ರ ಜೊತೆಗೆ ಕಡುಬು ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿ ಅಂದ್ಕೊಂಡ್ವಿ. ಬೇಗ ಬೇಗ ಕೆಲಸ ಮುಗಿಬೇಕಲ್ವ. ನಾವು ಯಾವಾಗಲೂ ಪ್ರತಿ ವರ್ಷ ಬಿರಿಯಾನಿ ಮಾಡ್ತಾಯಿದ್ವಿ ಜಾಸ್ತಿ. ಈ ಸರಿ ಸಿಂಪಲ್ಲಾಗಿ ಬೇಗನೆ ಮಾಡೋಣ ಅಂತ ಹೇಳಿಬಿಟ್ಟು ಕಡುಬು ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಹಾಗೆ ನಮ್ಮ ಅಣ್ಣ ಹಿಂದ್ಗಡೆ ಬಂದುಬಿಟ್ಟು ಗ್ಯಾಸ್ ಸ್ಟವ್ ಅಂಟಿಸ್ಕೊಡ್ತೀನಿ, ಇಲ್ಲೇ ಪಟ ಅಡುಗೆ ಮಾಡ್ಬೋದು ಅಂತ ಹೇಳಿ ಹಿಂದ್ಗಡೆ ಗ್ಯಾಸ್ನ ಹಚ್ಕೊಟ್ಟ. ಇಲ್ಲೇ ನಮ್ಮನಿಗೆ ಕಾಯಿ ತುರಿಯೋಕ್ಕೆ ಕೊಟ್ಟಿದ್ದೀವಿ. ಈ ಕಡೆ ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಮಸಾಲೆ ರೆಡಿ ಆಗ್ತಾ ಇದೆ. ಮಟನ್ನು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಮ್ಮಮ್ಮ ಒಂದು ಸ್ವಲ್ಪ ಯಾವುದೇ ದೊಡ್ಡ ಪೀಸ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಚೆಕ್ ಮಾಡಿ ನೀಟಾಗಿ ಎಲ್ಲ ಒಂದೇ ಸೈಜಲ್ಲಿ ಬರೋ ಥರ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ. ಎಲ್ಲ ಕಟ್ ಮಾಡಿಬಿಟ್ಟು ಇನ್ನು ನೀಟಾಗಿ ವಾಶ್ ಮಾಡಿ ಆಮೇಲೆ ಮಾಡೋದು. ನಮ್ಮ ಅಕ್ಕಂಗೆ ಇವತ್ತು ನಮ್ಮ ಅಕ್ಕಂದೇ ರೆಸಿಪಿ ಮಟನ್ ಸಾಂಬಾರು, ಚಿಕನ್ ಸಾಂಬಾರೆಲ್ಲ. ಎಲ್ಲರೂ ನಮ್ಮನೇಲಿ ನಮ್ಮ ಅಕ್ಕ ಮಾಡೋದು ಸ್ವಲ್ಪ ವೆರೈಟಿಯಾಗಿರುತ್ತೆ. ಫಸ್ಟ್ ಎಣ್ಣೆ ಒಳಗೆ ಮಸಾಲೆನೆಲ್ಲ ಫುಲ್ ಫ್ರೈ ಮಾಡ್ಕೊಬಿಡ್ತಾಳೆ, ಆಮೇಲೆ ಮಟನ್ನೆಲ್ಲ ಹಾಕ್ಕೊಂಡು ಮಾಡ್ತಾಳೆ. ಸಖತ್ ಟೇಸ್ಟಾಗಿತ್ತು ಮಟನ್ ಮಾತ್ರ. ಯಾರು ಮಾಡಿದ್ದು ಅಂತ ಕೇಳ್ತಾಯಿದ್ರು, ಬಂದು ಊಟ ಮಾಡಿದಾರೆಲ್ಲ, ಅಷ್ಟೊಂದು ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು ಈ ಸರಿ ಅಡುಗೆ ಕೂಡ. ಮಟನ್ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನಲಿದ್ದವರು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಾಗಿತ್ತು ಮಟನ್ ಸಾಂಬಾರು ಕಡುಬಿಗಂತೂ. ಅದರಲ್ಲೂ ಒಂದಿನ ಬಿಟ್ಟು ಒಂದು ಹೊತ್ತು ಬಿಟ್ಟು ಇನ್ನೊಂದು ಹೊತ್ತು ತಿನ್ನೋಕ್ಕಿದೆ ಅಲ್ವಾ, ಇನ್ನೂ ಸೂಪರ್ ಟೇಸ್ಟ್ ಕೊಡ್ತಾಯಿತ್ತು ಮಟನ್ ಸಾಂಬಾರು. ಹಾಗೆ ಚಿಕನ್ ಸಾಂಬಾರಿಗೆ ಚಿಕನ್ ಗ್ರೇವಿಗೋಸ್ಕರ ನಮ್ಮಮ್ಮ ಮೆಣಸಿನ್ಕಾಯಿ ಹುರಿತಾ ಇದ್ದಾರೆ. ಹಾಗೆ ಸಂಕ್ರಾಂತಿ ಹಬ್ಬ ಬೇರೆ ಇವತ್ತಿತ್ತು, ಹಾಗಾಗಿ ಸಂಕ್ರಾಂತಿ ಕಾಳು ನಮ್ಮ ಅಕ್ಕ ಊರಿಂದ ತಗೊಬಂದಿದ್ಲು, ಅದನ್ನು ಎಲ್ಲರೂ ತಿಂತಾ ಇದ್ದಾರೆ ಪ್ಲೇಟಿಗೆ ಹಾಕ್ಕೊಂಡು ತಿಂತಾ ಇದ್ದಾರೆ. ಅದ್ರ ಜೊತೆಗೆ ಈ ಕಡೆ ಅಡುಗೆನೂ ಆಗ್ತಾಯಿದೆ. ಮಕ್ಕಳನ್ನೆಲ್ಲ ಕರ್ಕೊಬಂದ್ಬಿಟ್ಟು ನಮ್ಮ ಅತ್ತಿಗೆ ಹಿಂದ್ಗಡೆ ಅವರಿಗೆ ಇವನ್ನೆಲ್ಲ ಕೊಟ್ಟು ತಿನ್ನಿಸ್ತಾ ಇದ್ದಾರೆ. ಒಳಗಡೆ ಅಡುಗೆನೇ ಆಗ್ತಾಯಿದೆ. ನಾನೆಲ್ಲ ಸುತ್ತಮುತ್ತ ಇರೋರು ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೊಬೈಲ್ ತಗೊಂಡು ತಿರುಗ್ತಾ ಇದ್ದೀನಿ. ಎಲ್ಲರೂ ವಿಡಿಯೋನ ಇಟ್ಕೊಂಡು ನೋಡಿ. ಚಿಕನ್ ಗ್ರೇವಿ ರೆಡಿಯಾಗಿದೆ. ಚಿಕನ್ ಅಂತೂ ಸಖತ್ತಾಗಿತ್ತು. ಅದು ಕೂಡ ಚಿಕನ್ ಸಾರಾಗಲಿ ಮಟನ್ ಸಾರಾಗಲಿ ಜಾಸ್ತಿ ತೆಳು ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಟೇಸ್ಟಾಗಿ ಬರೋದಿಲ್ಲ. ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಕಡುಬು ನೋಡಿ ಏನು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮಮ್ಮ. ಈ ಥರ ಎಲ್ಲ ನಾನು ಮಾಡೋಣ ಅಂತ ಹೋದರೆ ನನಗೆ ಅಷ್ಟು ನೀಟಾಗಿ ಬರೋದೇ ಇಲ್ಲ. ನಾವು ರೌಂಡ್ ಕಡುಬು ಕಟ್ಟೋದೇ ಅಷ್ಟೇ, ಈ ಥರ ಎಲ್ಲ ಕಟ್ಟಕ್ಕೆ ಬರೋದಿಲ್ಲ ನನಗೆ.
ಏನಾದರೂ ಫಂಕ್ಷನ್ ಇತ್ತು ಅಂದರೆ ದೊಡ್ಡದಾಗಿ ಫಂಕ್ಷನು ಜನಗಳು ಬರ್ತಾರೆ ಅಂದರೆ ಇದೇ ಥರನೇ ಮಾಡೋದು ನಮ್ಮಮ್ಮ. ಎಲ್ಲ ಮಾಡಾಯಿತು. ಹಾಗೆ ಇನ್ನು ಬೆಂದಾಯಿತು ಕಡುಬು ಕೂಡ. ಊಟಕ್ಕೆ ಬಂದ್ವಿ ನಾವು. ತುಂಬ ಹಸಿವಾಗಿತ್ತು. ಇನ್ನು ಊಟ ಮಾಡಿಕೊಂಡು ಹೋಗೋದು, ದೇವ್ರನ್ನ ಕಳ್ಸೋಕ್ಕೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಊಟ ಮಾಡ್ಕೊಬೇಡೋಣ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡಿದ್ದೀವಿ ಎಲ್ಲರೂ. ಇಷ್ಟೋ ತನಕ ಎಲ್ಲ ಕೆಲಸ ಮಾಡಿ ಮಾಡಿ ಎಲ್ಲ ಟಯರ್ಡ್ ಆಗಿದ್ರಲ್ವ, ಈಗೆಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದೀವಿ ಊಟಕ್ಕೆ. ಅಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಕೂತ್ಕೊಂಡಿದ್ದಾರೆ, ಊಟಕ್ಕೆ ಕೂತ್ಕೊಂಡಿದ್ದೀವಿ. ಈಗ ಇಲ್ಲಿ ನಾನು, ನಮ್ಮ ಮನೆಯವರು, ನಮ್ಮ ಅಕ್ಕ ಇನ್ನೂ ಬಂದಿಲ್ಲ, ಜಾಯ್ನ್ ಆಗಿಲ್ಲ, ಅಲ್ಲಿ ಮಂಚದ ಮೇಲೆ ಮಲ್ಕೊಂಡಿದ್ದಾಳೆ ನೋಡಿ. ಹಾಗೆ ನಮ್ಮಮ್ಮ ಕೂಡ ಇನ್ನೂ ಬಂದಿಲ್ಲ. ಎಲ್ಲ ಊಟ ಬಂದಮೇಲೆ ನೋಡಿ ಈ ಕಡುಬು ಹೇಗೆ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ಒಂದು ದಾರದಲ್ಲಿ ಕಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಈ ಥರ ಕಟ್ ಮಾಡೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಜನಗಳಿದ್ದಾಗ, ಊಟಕ್ಕೆ ಯಾರಾದರೂ ಬರ್ತಾರೆ ಅಂದಾಗ, ಗೆಸ್ಟ್ಗಳು ಬರ್ತಾರೆ ಅಂದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಆಗುತ್ತೆ. ಕಡುಬಿಗೂ ಅದರಲ್ಲಿ ಅದನ್ನು ಸಾಂಬಾರಲ್ಲಿ ಮಿಕ್ಸ್ ಮಾಡ್ಕೊಂಡು ಹತ್ಕೊಂಡು ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಡುಬು ಕೂಡ ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು. ಇವತ್ತಿನ ಅಡುಗೆ ಅಂತೆ ಬೊಂಬಾಟು, ಸೂಪರ್ ಆಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲೂ ಬಿಸಿ ಬಿಸಿ ಇರುವಾಗಕ್ಕಿಂತ ಒಂದು ಹೊತ್ತು ಬಿಟ್ಟು ಇನ್ನೊಂದು ಹೊತ್ತು ತಿನ್ನೋಕ್ಕೆ ಸಖತ್ ಟೇಸ್ಟಾಗಿತ್ತು. ಹಾಗೆ ಬಂದ್ವಿ, ಸಂಜೆ ಆಯಿತು. ದೇವ್ರನ್ನ ಇನ್ನು ಕರ್ಕೊಬರ್ತಾರೆ ಅಂತ ಹೇಳಿದ್ರು, ಅಂದರೆ ಹೊರಡಿಸ್ತಾರೆ, ಊರಿಂದ ಆಚೆ ಕಳಿಸ್ಬೇಕು. ಹಾಗಾಗಿ ಹೋಗೋಣ ಅಂತ ಬರ್ತಾ ಇದ್ದೀವಿ ಕಳ್ಸೋಕ್ಕೆ. ಎಲ್ಲರೂ ಜನ ಸೇರ್ತಾ ಇದ್ದಾರೆ ನೋಡಿ. ಜಾತ್ರೆಯಲ್ಲಿ ಇರೋ ಜನಗಳು ಆಲ್ಮೋಸ್ಟು 90% ಜನ ಎಲ್ಲರೂ ಇಲ್ಲೇ ಸೇರ್ತಾರೆ. ಹಾಗೆ ನಮ್ಮೂರಲ್ಲಿ ಸಿಸ್ಟ್ರು ಹಾಗೆ ಅವರ ಅಮ್ಮ ಎಲ್ಲ ಬಂದಿದ್ದರು. ಅವರೆಲ್ಲ ಮಾತಾಡ್ಸ್ಕೊತ ಇಲ್ಲೇ ನಿಂತ್ಕೊಂಡಿದ್ದಾರೆ. ಇಲ್ಲೇ ನಮ್ಮಮ್ಮ ಆಶಾ ವರ್ಕರ್ ಆಗಿರೋದ್ರಿಂದ ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಯಾರೋ ಪರಿಚಯ ಇರೋರೆಲ್ಲ ಕಂಡ್ರೆ ಮಾತಾಡ್ಕೊಂಡು ನಿಂತ್ಕೊಬಿಡ್ತಾರೆ. ಹಾಗೆ ಎಲ್ಲರೂ ಸೇರ್ಕೊಂಡಿದ್ವಿ, ಮಾತಾಡ್ತಾ ಇದ್ದಾರೆ. ಹಾಗೆ ಈಗ ದೇವ್ರನ್ನ ಕರ್ಕೊಬರ್ತಾರೆ. ಬರೋ ಜಾತ್ರೆಲಿರೋ ಎಷ್ಟು ಜನ ಇರ್ತಾರೋ ಅದರಲ್ಲಿ 90% ಜನ ಎಲ್ಲ ಇಲ್ಲೇ ಇರ್ತಾರೆ. ಇವಾಗ ನೋಡಿ ಯಾವ ಥರ ಜನ ಸೇರ್ತಾರೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಇಲ್ಲಿ ರೈಲ್ವೆ ಸ್ಟೇಷನ್ ಹಾಗೆ ರೈಲ್ವೆ ಹಳಿ ಇದೆ. ಈ ಕಡೆ ಇದು ಹೊಸದಾಗಿ ಮಾಡಿದ್ದಾರೆ. ಈ ದೇವ್ರನ್ನ ಕರ್ಕೊಬರೋಕ್ಕೋಸ್ಕರ ಇದು ಜಾಗ ಬಿಟ್ಟಿದ್ದಾರೆ ನೋಡಿ. ದೇವ್ರನ್ನ ಕರ್ಕೊಬರ್ತಾ ಇದ್ದಾರೆ. ಜನ ಅಂತೂ ಈಗಿರೋ ಜನ ಸಖತ್ ಜನ ಸೇರಿಬಿಡ್ತಾರೆ. ಇಲ್ಲಿ ದೇವ್ರ ಕೆಳಗಡೆ ಇವ್ರನ್ನ ದಾಟ್ಕೊಂಡು ಹೋಗೋಕ್ಕೋಸ್ಕರ ದಾಟ್ಕೊಂಡು ನಮಗೆ ಬರ್ತಾರೆ. ಹಂಗೆ ಬಂದರೆ ಒಳ್ಳೆಯದು ಅಂತ ಹೇಳಿ ಒಂದು ನಂಬಿಕೆ ಇದೆ ಇಲ್ಲಿ. ಹಾಗಾಗಿ ಮಲ್ಕೊತಾರೆ. ದೇವರಿಗೆ ನಾವು ಅಕ್ಕಿ ಕಾಳು ಹಾಗೆ ಅದಕ್ಕೆ ಮಿಕ್ಸ್ ಮಾಡಿರೋ ಇದು ಕಾಳು ಮೆಣಸಿನಕಾಳು ಮಿಕ್ಸ್ ಮಾಡಿರೋಂಥದ್ದನ್ನು ಅಕ್ಷತೆಗಳನ್ನ ಹಾಕ್ತಾರೆ. ಯಾಕಂದರೆ ಅದರಿಂದ ಏನೋ ಒಂದಿದೆ, ಇವಾಗ ಅಮ್ಮ ಆಗೋದು ಆಗಬಾರ್ದು ಅಂತ ಹೇಳಿಬಿಟ್ಟು ಹಾಕ್ತಾರೆ. ಮೈ ಮೇಲೆ ಅಮ್ಮ ಎಲ್ಲ ಹಾಕ್ತಾವಲ್ಲ, ಆ ಥರ ಕಜ್ಜಿ ಯಾವುದೇ ಥರ ಬರಬಾರ್ದು ಅಂತ ಹೇಳಿಬಿಟ್ಟು ದೇವರಿಗೆ ಕಾಳು ಮೆಣಸಿನಕಾಳು ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ. ಅದೇ ಥರ ಎಲ್ಲ ಹಾಕ್ತಾಯಿದ್ದಾರೆ. ಇಲ್ಲಿ ಕುಣಿಯೋರು ಕುಣಿತಾ ಇದ್ದಾರೆ. ಮುಂದೆ ಒಂದು ದೇವರು ಬರ್ತಾಯಿದೆ. ಹೀಗೆ ಮಲ್ಕೊಂಡಿರ್ತಾರಲ್ವ, ಅವ್ರನ್ನ ದಾಟ್ಕೊಂಡು ಒಬ್ಬರನ್ನ ಕರ್ಕೊಂಡು ಹೋಗ್ತಾರೆ, ದೇವರು ಬಂದಿರೋರನ್ನ. ಆಮೇಲೆ ಹಿಂದ್ಗಡೆ ನಮ್ಮೂರ ಮಾರಮ್ಮ ಬರ್ತಾ ಇದ್ದಾರೆ ಹೊತ್ಕೊಂಡು. ಬನ್ನಿ ನೋಡೋಣ, ಹೇಗೆ ತೋರಿಸ್ತೀನಿ. ಫುಲ್ಲು ಸಿಕ್ಕಾಪಟ್ಟೆ ಸೌಂಡ್ ಇದೆ. ಸ್ವಲ್ಪ ಹೊತ್ತು ನಿಮಗೆ ಹೇಗಿದೆ ಗಲಾಟೆ ಜಾತ್ರೆಯಲ್ಲಿ ಅಂತ ಹೇಳಿಬಿಟ್ಟು ಕೇಳಿಸ್ತೀನಿ ನೋಡಿ. ನೋಡಿದ್ರಲ್ವಾ ಗೈಸ್ ಹೇಗಿದೆ ಸೌಂಡು ಅಂತ ಹೇಳ್ಬಿಟ್ಟು. ಹಾಗೆ ನೀವು ಕೂಡ ದರ್ಶನ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಹಾಗೆ ಆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಆ ತಾಯಿ ಅಂತ ಕೇಳ್ಕೊತ ಬನ್ನಿ ಮುಂದೆ ಏನಾಯಿತು ಅಂತ ಹೇಳಿ ನೋಡೋಣ. ಹಾಗೆ
ದೇವ್ರನ್ನ ಮುಂದೆನ ನಮ್ಮ ಊರ ಗಡಿ ದಾಟಿಸ್ಬೇಕು ಅಂತ ಹೇಳಿ ಇಲ್ಲಿನ ಪದ್ಧತಿ. ಹಾಗಾಗಿ ಇಲ್ಲಿನ ಹೀಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಮುಂದೆ ಏನು ಮಾಡ್ತಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ನಾವು ನೋಡೋದು ಇಷ್ಟೇ, ಇಲ್ಲಿಂದ ಹಾಗೆ ಮನೆಗೆ ಹೋಗ್ಬಿಡ್ತೀವಿ ರಿಟನ್ನು. ಲಾಸ್ಟ್ ತನಕ ಯಾರೂ ಹೋಗಲ್ಲ. ಒಂದು 10 ಜನ ಹೋಗ್ತಾ ಇರಬೇಕು ಅಷ್ಟೇ. ಸಖತ್ ಇರೋ ಜನಗಳೆಲ್ಲ ಇಲ್ಲೇ ಸೇರಿದ್ದಾರೆ. ಹೀಗೆ ಲಾಸ್ಟ್ ಹೋಗೋ ತನಕ ಅಲ್ಲಿ ತನಕ ಜನಗಳು ಕಾಣೋ ತನಕ ಹಾಗೆ ತಿರುಗುತ್ತಾ ಹೋಗುತ್ತೆ. ದೇವರು ತಿರುಗಿ ನೋಡ್ತಾ ಹಾಗೆ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಆ ದೇವ್ರನ್ನ ಕಳಿಸ್ಕೊಡೋಕ್ಕೋಸ್ಕರ. ಹಾಗೆ ಇದೊಂದು ಆಯಿತು ಅಂದರೆ ಬೆಳಗ್ಗೆ ಒಂದೇ ದಿನದ ಜಾತ್ರೆ ಇದು. ಜನಗಳು ಬೆಳಗ್ಗೆನೆಯಿಂದ ಸೇರಿಬಿಟ್ಟು ಸಂಜೆ ಈ ಥರ ಹಿಂಗೆ ದೇವ್ರನ್ನ ಕಳಿದ ತಕ್ಷಣ ಎಲ್ಲ ಜನಗಳು ಹಾಗೆ ಖಾಲಿ ಆಗ್ತಾ ಬಂದುಬಿಡ್ತಾರೆ. ಹಾಗೆಯೇ ಒಂದೇ ದಿನದಲ್ಲಿ ಸಖತ್ತು ಜನ ಸೇರುವಂಥ ಜಾತ್ರೆನೇ ಇದು. ವರ್ಷಕ್ಕೆ 2 ಜಾತ್ರೆ ಆಗುತ್ತೆ ಇಲ್ಲಿ. ಎಲ್ಲ ಊರಲ್ಲೂ ವರ್ಷಕ್ಕೊಂದು ಜಾತ್ರೆ ಆಗುತ್ತೆ. ಅಂಥದ್ರೊಳಗೆ ಇಲ್ಲಿ ವರ್ಷಕ್ಕೆ 2 ಜಾತ್ರೆ, ಅದರಲ್ಲೂ ಜನ ಸಾಗರನೇ ಸೇರುತ್ತೆ. ಮಳೆಗಾಲದಲ್ಲಿ 6 ತಿಂಗಳಿಗೆ ಒಂದು ಸತಿ ಜಾತ್ರೆ ಆಗುತ್ತೆ. ಸೇಮ್ ಇಷ್ಟೇ ಜನ ಸೇರುತ್ತೆ. ಏನಪ್ಪ ಅಂದರೆ ಮಳೆಗಾಲ ಜಾತ್ರೆಯಲ್ಲಿ ದೇವ್ರನ್ನ ಹೀಗೆ ಕಳಿಸೋದಿಲ್ಲ, ಕರ್ಕೊಬರೋದಿಲ್ಲ. ಇರೋ ಜಾಗದಲ್ಲಿ ಇದೇ ಥರನೇ ಅಲಂಕಾರ ಮಾಡಿ ಕೂರಿಸಿರ್ತಾರೆ. ಹಾಗೆ ನಾವೀಗ ಮನೆಗೆ ಬಂದುಬಿಟ್ಟು ಜಾತ್ರೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈ ಟೈಮಲ್ಲಿ ಜನ ಕಡಿಮೆ ಅಂತ ಅಂದ್ಕೊಂಡು ನಾವು ಈ ಟೈಮಲ್ಲಿ ಹೊರಟ್ವಿ. ನಮ್ಮ ಅಥರ್ವ ನಮ್ಮ ಮದ್ವಿಕಾ ಟೋಲ್ ಹೊಡೆಯೋದಕ್ಕೆ ಸಖತ್ತು ಎಂಜಾಯ್ ಮಾಡ್ತಾಯಿದ್ದಾರೆ. ಇವರು ಕೂಡ ಪಿ ಊದ್ಕೊಂಡು ಅವರಿಗೆ ಕಂಪ್ನಿ ಕೊಡ್ತಾ ಇದ್ದಾರೆ. ಹಾಗೆ ಈ ಹುಡುಗರನ್ನ ನಾವು ಜಾತ್ರೆಯಲ್ಲಿ ಕರ್ಕೊಬಂದ್ವಿ ಅಂದರೆ ಹೆಂಗಿರುತ್ತೆ ಅಂದರೆ ಹುಡುಗರು ಮಕ್ಕಳು ಇದ್ದವ್ರ ಮನೆಗೆ ಗೊತ್ತಾಗುತ್ತೆ. ಏನು ಕಾಟ ಕೊಡ್ತಾರಪ್ಪ ದೇವರೇ ಅನಿಸಿಬಿಡುತ್ತೆ. ಆ ಥರ ಮಾಡ್ತಾರೆ ಮಕ್ಕಳು ಜಾತ್ರೆಗೆ ಬಂದುಬಿಟ್ವಿ ಅಂದರೆ. ನಾವೇ ದೊಡ್ಡವರೇ ಇದ್ದಾಗ ಜಾತ್ರೆಗೆ ಬರೋಕ್ಕೆಲ್ಲ ಚೆನ್ನಾಗಿರುತ್ತೆ. ಈ ಹುಡುಗರ ಮಕ್ಕಳು ಕರ್ಕೊಬಂದ್ವಿ ಅಂದರೆ ನಮಗೆ ಅವ್ರನ್ನ ಹಿಡಿಯೋದ್ರಲ್ಲೇ ಸಾಕಾಗುತ್ತೆ. ಹಾಗೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವ್ರಿಗೆ ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದ್ವಿ. ಡೋಲಂತೆ, ಪಿ ಗನ್ನು, ಹಾಗೆ ಐಸ್ ಕ್ರೀಮು, ಬಬಲ್ ಏನೇನೋ ತೊಗೊಂಡು ಬಂದರು. ಹಾಗೆ ಕಾರ್ನು ಕೂಡ ತಿಂದ್ವಿ. ಹಾಗೆ ಎಲ್ಲ ಜನ ಜಾಸ್ತಿ ಇರೋದ್ರಿಂದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಈ ಹುಡುಗರು ನೋಡ್ಕೊಳೋದ್ರೊಳಗೆ ಸರಿಯಾಗೋಯ್ತು. ಮನೆಗೆ ಬಂದ್ವಿ. ಮನೇಲಿ ಬಂದುಬಿಟ್ಟು ಎಲ್ಲ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಇನ್ನೇನಿಲ್ಲ, ನೈಟಿಗೆ ಎಲ್ಲ ಆಲ್ರೆಡಿ ಅಡುಗೆ ಆಗಿತ್ತಲ್ವ, ಹಾಗಾಗಿ ಇನ್ನೇನು ಕೆಲಸ ಇರಲಿಲ್ಲ. ಹಾಗೆ ಕೂತ್ಕೊಂಡೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಐಸ್ ಕ್ರೀಮ್ ತಿನ್ಕೊಂಡು. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಅವಾಗವಾಗ ನೋಡ್ತಾ ಇರಿ, ಓಕೆನಾ. ಸರಿ. ಹಾಗೆ ನಮ್ಮ ಮಾಮ ಕೂಡ ಬಂದಿದ್ದರು ಅದೇ ಟೈಮಲ್ಲೇ. ನಮ್ಮ ಅತ್ತೆ ಮಾಮ ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿಬಿಟ್ಟು ನೈಟಿಗೆ ಸ್ವಲ್ಪ ಗೆಸ್ಟ್ ಬರೋರೆಲ್ಲ ಇದ್ದರು. ಹಾಗಾಗಿ ಎಲ್ಲ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಆದಷ್ಟು ಅಲ್ಪ ಸ್ವಲ್ಪ ವೀಡಿಯೋನ ಕ್ಯಾಚ್ ಮಾಡ್ಕೊಂಡಿದ್ದೀನಿ. ಜಾತ್ರೆ ಅಂದಮೇಲೆ ಕೆಲಸ ಇರುತ್ತಲ್ವ, ಹಾಗಾಗಿ ನಾನು ಕೆಲಸ ಮಾಡ್ತಾನೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಹಾಗೆ ನಮ್ಮ ಮನೆಗೆ ಬಂದಿರೋ ರಿಲೇಟಿವ್ಸ್ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಹಾಗೆ ಇವಾಗ ಲಾಸ್ಟಲ್ಲಿ ನಮ್ಮ ಅಥರ್ವ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಸಖತ್ತು ಚಳಿ ಬೇರೆ ಇದೆ. ಏನಪ್ಪ ಅಂದರೆ ಫ್ರೀಯಾಗಿರುತ್ತಲ್ವ, ಹಾಗಾಗಿ ಹೊರಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಹಾಗೆ ಇದು ಮಾರನೇ ದಿನ ಬೆಳಗ್ಗೆ ಕಡುಬೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಬೇಗ ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗಿನ ಜಾವನೇ ಬೇಗ ಎದ್ದು ನಮ್ಮಕ್ಕ ನಮ್ಮಮ್ಮ ಎಲ್ಲ ಕಡುಬು ಮಾಡೋಕ್ಕೆ ಕೂತ್ಕೊಂಡಿದ್ದಾರೆ. ಇವತ್ತು ರೌಂಡ್ ಕಡುಬು, ನೆನ್ನೆ ಉದ್ದ ಕಡುಬು. ನಮ್ಮ ಅಣ್ಣ ಕೂಡ ಎಲ್ಲ ಈಗ ಎದ್ದು ಬಂದಿದ್ದೀವಿ ನಾವು. ನಮ್ಮಮ್ಮ ಆಗಲೇ ಎದ್ದುಬಿಟ್ಟಿದ್ದಾರೆ. ನಾನೇ ಲಾಸ್ಟ್ ಎದ್ದಿರೋದು ಇವತ್ತು ಆಲ್ರೆಡಿ. ಹಾಗಾಗಿ ವೀಡಿಯೋನ ಬೆಳಗ್ಗೆ ಎದ್ದು ಏನೇನು ಮಾಡಿದ್ರು ಅಂತ ಹೇಳಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವರಿಬ್ಬರು ಕೆಲಸ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ. ಕೇಳಿದ್ರಲ್ವ ಸೌಂಡು ಹೇಗಿದೆ ಅಂತ ಹೇಳಿಬಿಟ್ಟು. ಜಾತ್ರೆನೇ ನಮ್ಮನೆ ಒಳಗಡೆ ಬಂದಂಗೆ ಆಗ್ಬಿಟ್ಟಿದೆ ಇವೆರಡು ಪಿ ಸೌಂಡ್ ಕೇಳಿ. ಹಾಗೆ ನಮ್ಮ ಅಥರ್ವ ಒಂದು ಡ್ಯಾನ್ಸ್ ಮಾಡ್ತಾಯಿದ್ದ. ಆ ಡ್ಯಾನ್ಸ್ ಹೇಗೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ನಮ್ಮ ಮದ್ವಿಕಾ ಮಾಡಿಬಿಟ್ಟು ತೋರಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಹಾಗಾಗಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹೇಗೆ ಮಾಡ್ತಾಳೆ ಇವಳು ಅಂತ ಹೇಳಿಬಿಟ್ಟು. ನಮ್ಮ ಅಥರ್ವ ಈ ಥರ ಮಾಡ್ತಾನೆ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾಳೆ. ಈಗ ಮಾಡ್ತಾನಂತೆ ನಮ್ಮ ಅಥರ್ವ. ಅದಕ್ಕೆ ಅವನೊಂದ್ಸರಿ ನೀನು ಮಾಡು ನೋಡೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವನಿಗೆ ಮಾಡು ಅಂದರೆ ಹೇಳ್ದಾಗ ಮಾಡಲ್ಲ ಅವನು. ಸುಮ್ಮನೆ ಇದ್ದಾಗ ಯಾವಾಗಲಾರು ಒಂದೊಂದ್ಸರಿ ಆ ಥರ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ಟು ಹೋಗ್ತಾನೆ. ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಅಂತ. ಹಾಗೆ ಇವತ್ತು ಮಧ್ಯಾಹ್ನ ನಮ್ಮ ಅತ್ತಿಗೇನು ನಮ್ಮ ಅಣ್ಣನೂ ಶಿವಮೊಗ್ಗ ಹೋಗ್ತೀವಿ ಊರಿಗೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಹಾಗೆ ನಮ್ಮ ಮನೇಲಿ ಕಾರ್ ತಗೊಳೋದು ಇತ್ತು. ನಮ್ಮಣ್ಣ ಕಾರ್ ತೊಗೋಬೇಕು ಅಂತ ಇದ್ದ. ಹಾಗಾಗಿ ಎಲ್ಲ ಇವತ್ತೇ ಹೋದರೆ ಕರೆಕ್ಟ್ ಆಗುತ್ತೆ. ನಾಳೆ ಎಲ್ಲ ಪ್ರೋಸೆಸ್ ಎಲ್ಲ ನೋಡಿಕೊಂಡು ತಗೊಳಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾರೆ. ನೋಡಿ, ಇದು ಕಾರಿಗೆ ಫಸ್ಟು ಡೌನ್ ಪೇಮೆಂಟ್ ಕೊಡ್ತಾರಲ್ವ, ಅದು 2 ಲಕ್ಷ ಇದೆ. ಅದರಲ್ಲಿ ನಾನೇ ಕೊಡ್ತಾಯಿದ್ದೀನಿ, ತಗೊಳ್ಳೋಣ ಗಿಫ್ಟು ಅಂತ ಹೇಳಿ ಸುಮ್ಮನೆ ಡ್ರಾಮಾ ಮಾಡ್ತಾಯಿದ್ದೀನಿ. ಅಣ್ಣ ದುಡ್ಡೇ ಅಣ್ಣಂಗೆ ಕೊಡ್ತಾಯಿದ್ದೀನಿ ಅಷ್ಟೇ.
ಹಾಗೆ ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ಅಥರ್ವ ಅದ್ವಿಕನ ಹತ್ರ ಆಟ ಆಡ್ತಾ ಇದ್ದಾರೆ. ಇನ್ನೇನು ಟ್ರೈನ್ ಬರೋ ಟೈಮ್ ಆದರೆ ಇವ್ರನ್ನ ಕಳಿಸೋದು ಟ್ರೈನಿಗೆ. ಯಾಕಂದರೆ ಇವರು ಹಳೆ ಕಾರ್ನ ಆಲ್ರೆಡಿ ಕೊಟ್ಬಿಟ್ಟಿದ್ರು. ಯಾಕಂದರೆ ಹೊಸ ಕಾರ್ ತೊಗೊಳೋದ್ರಿಂದ ಒಂದು 15 ದಿನ ಹಿಂದೆಯೇ ಕಾರ್ ಕೊಟ್ಟಿದ್ರು. ಈಗ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕಳ್ಸೋಣ. ನಮ್ಮ ಅದ್ವಿಕಾ ಈಗಲಿಂದನೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಎಲ್ಲ ಬಿಟ್ಟೋಗ್ತಾ ಇದ್ದಾರೆ ಟ್ರೈನಿಗೆ ಅಂತ ಹೇಳಿಬಿಟ್ಟು. ಯಾರಾದರೂ ಹೋಗ್ತಾ ಇದ್ದಾರೆ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸಣ್ಣ ಮಕ್ಕಳು. ನಮ್ಮ ಅಥರ್ವನೂ ಅಳ್ತಿದ್ದ. ಈ ಸರಿ ಅಳ್ಳಿಲ್ಲ. ನಮ್ಮ ಅತ್ತೆ ಕೂಡ ಹೊರಟಿದ್ದಾರೆ. ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲರೂ ಊರಿಗೆ ಹೊರಟಿದ್ದಾರೆ. ಅವ್ರನ್ನೆಲ್ಲ ಕಳ್ಸೋಕ್ಕೆ ಹೊರಗಡೆ ಬಂದು ನಿಂತ್ಕೊಂಡಿದ್ದೀವಿ. ಹಾಗೆ ಬನ್ನಿ ಟ್ರೈನ್ ಹತ್ರ ಕೂಡ ಹೋಗೋಣ. ಟ್ರೈನ್ ಹತ್ರ ಹೋಗ್ಬಿಟ್ಟು ಕಳ್ಸೋಣ ಅಂತ ಹೇಳಿ ಹೊರಟಿವಿ ನಾವು ಕೂಡ. ಹಾಗೆ ಈ ಸರಿ ನಮ್ಮ ಅಥರ್ವ ಏನಾಯಿತು ಅಂದರೆ ತುಂಬ ಜನ ಇರೋದ್ರಿಂದ ನಮ್ಮಣ್ಣ ನಮ್ಮ ಅತ್ತಿಗೆ ಹೊರಟರು ಕೂಡ ಅಳ್ತಾ ಇಲ್ಲ. ಅವನು ಆರಾಮಾಗಿದ್ದಾನೆ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಜಾತ್ರೆ ಇರೋದ್ರಿಂದ, ಮನೇಲೆಲ್ಲ ನೆಂಟರಿದ್ದಾರಲ್ವ. ಹಾಗಾಗಿ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿಲ್ಲ ಅವನು. ಇನ್ನು ಟ್ರೈನ್ ಬರೋಕ್ಕೆ ಟೈಮ್ ಇದೆ ಅಂತ ಹೇಳಿಬಿಟ್ಟು ಇಲ್ಲೇ ಹೊರಗಡೆ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಮಾತಾಡ್ತಾ ಇದ್ದೀವಿ. ಜಾಸ್ತಿ ದೂರ ಹೋಗಬೇಕಾಗಿಲ್ಲ. ಮನೆ ಮುಂದೆನೇ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಟಿಕೆಟ್ ತೊಗೊಂಡು ಮನೆಗೆ ಬರ್ಬೋದು. ಟ್ರೈನ್ ಹಾರ್ನ್ ಆದ ತಕ್ಷಣ ಹೋಗ್ಬೋದು. ಈಗ ಹೊರಟರು ಇವರೆಲ್ಲ ಹತ್ಕೊಂಡು ಟ್ರೈನಿಗೆ. ಇವ್ರನ್ನ ಕಳಿಸ್ಬಿಟ್ಟು ನಾವಿನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ, ಏನೇನು ಮಾಡ್ತೀವಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಇಲ್ಲಿಗೆ ಈ ಬ್ಲಾಗ್ ಕೂಡ ಮುಗಿಸ್ತಾ ಇದ್ದೀನಿ. ಇವ್ರನ್ನ ಕಳಿಸಿದ ಮೇಲೆ ಜಾಸ್ತಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ, ಸಿಗ್ತೀವಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.